ಅತ್ತೆ ಸೀರೆ ಮಾತ್ರ ಭಲೇ ಚಂದಾಕದೆ. ಕಲ್ಲರ್ ಮಾತ್ರ ಇಂಥ ಹುಡ್ಕೂರು ಸಿಗಕ್ಕಿಲ್ಲ. ಅಯ್ಯೋ ಜರಿ ಅಂತೂ ಏನು ಚಂದಾಕದು. ಬಾಡ್ರುವೆ ಅಷ್ಟೇ ಚಂದಾಕದೆ. ಒಂದೊಂದ್ಸತಿ ಬೇಕು ಅಂತ ಹುಡ್ಕಕ್ಕೆ ಹೋದ್ರೂ ಇಂಥ ಡಿಸೈನು ಕಲರ್ಗಳು ಸಿಗಕ್ಕೆ ಇಲ್ಲ. ಏನು ಚಂದಾಕದೆ ಗೊತ್ತಾ, ನನಗಂತೂ ಭಾಳ ಇಷ್ಟ ಆಗೋಯ್ತು. ಅಯ್ಯ ಸಸಿ ಅಷ್ಟೊಂದು ಇಷ್ಟ ಅರೆ ಮಡಿಕಳವ, ಆ ಹುಡ್ಗಿಗೆ ಇನ್ನೊಂದು ತಂದ್ಕೊಟ್ರಾಯ್ತು. ಇಂಥದ್ದೇ ತಗೋಬಾ ಅಂದ್ರೆ ತತ್ತಾನೆ ಅಂಗಡಿಯವನು. ಅಯ್ಯೋ ಮಾವಯ್ಯ ಬೇಡ, ಸೀರೆ ಭಾಳ ಚೆನ್ನಾಗದೆ, ಬಣ್ಣ ಚೆನ್ನಾಗದೆ, ಕಲರು ಚೆಂದಾಕೆ, ಡಿಸೈನು ಚೆಂದಾಕದೆ, ಜರಿನೂ ಚೆಂದಾಕದೆ. ಅದನ್ನ ಹೇಳಿದೆ ಅಷ್ಟೇ, ನನಗೆ ಬೇಡ ಮಾವಯ್ಯ, ಆ ಹುಡುಗಿಗೆ ಕೊಡ್ರಿ. ಅಯ್ಯೋ ಈ ಬಣ್ಣ ನಿಮ್ಮ ಮಾವನೇ ಕಡವ ತಾಯಿ. ಹುಡುಕಿ 10-15 ಇದನ್ನು ತೆಗೆದು ನೋಡು, ಇದು ಹುಡುಗಿಗೆ ಒಪ್ತದ ಅಂದರು. ನಾನು ಆ ಹುಡುಗಿ ಹೆಂಗಿರೋ ಎಣಗೆಂಪಾಗೋಳಲ್ಲ, ಒಪ್ತದೆ ತಗೊಳ್ಳಿ ಅಂತೇಳಿ ತಗೊಂಡೆ. ಆಮೇಲೆ ಬಿಚ್ಚಿ ತೋರ್ಸೋದಕ್ಕೆ ಎಲ್ಲ ಡಿಸೈನು ಬಾರ್ಡ್ರು ಇಷ್ಟ ಆಗಿದ್ದು. ಸೀರೆ ಕ್ವಾಲಿಟಿನೂ ಸಂದಾಕದಲ್ವ ಸಸಿ? ನೋಡು, ನಿನಗೂ ಅಷ್ಟು ಇಷ್ಟ ಆದರೆ ನಿಂಗೂ ಪವಿಗೂ ಅನಿತಂಗೂ ಇಂಥದ್ದು ತರಿಸ್ಕೊಡ್ತೀನಿ. ಅಯ್ಯೋ ಅತ್ತೆ ಸೀರೆ ಬಗ್ಗೆ ಇನ್ನೊಂದು ಮಾತಿಲ್ಲ, ಆದರೆ ನಮಗೆ ಬೇಡ. ನಾವು ಪವಿ ಎಂಗೇಜ್ಮೆಂಟಿಗೆ ತಗೊಳ್ಳೋಣ, ಈಗ ಹುಡುಗಿಗೆ ಕೊಡ್ರಿ. ಭಾಳ ಚೆನ್ನಾಗದೆ. ನಮಗೆ ಸೀರೆ ತಗೊಳ್ಳುವಾಗಲೂ ಮಾವನೇ ಕರ್ಕೊಂಡು ಹೋಗೋಣ. ಮಾವ ಇಷ್ಟು ಚೆನ್ನಾಗಿ ಸೀರೆ ಸೆಲೆಕ್ಟ್ ಮಾಡ್ತೀನಿ ಅಂತ ಗೊತ್ತೇ ಇರಲಿಲ್ಲ ಕಣೇಳಿ. ಅಯ್ಯೋ ತಾಯಿ ನೀನು ಒಳ್ಳೆ ಚಂದ ಕೇಳಿದೆ. ನಾನು ಯಾವತ್ತೂ ಸೀರೆ ಅಂಗಡಿ ಒಳಗೆ ಹೋದಾನಲ್ಲ. ಇತ್ತೀಚೆಗೆ ಇವಳು ಬಲವಂತಕ್ಕೆ ಹೋಯ್ತೀನಿ. ಅಂಥದ್ರಲ್ಲಿ ಇವಳು ಒಂದು 20 ತೆಗೆಸ್ಬಿಟ್ಟು ಅದು ಬೇಡ ಇದು ಬೇಡ ಅಂತಿದ್ಲಲ್ಲ, ಆಗ ಇದು ನೋಡಮ್ಮಿಂದ ಅಷ್ಟೇ. ಒಳ್ಳೆ ತಾಯಿ, ಒಳ್ಳೆ ಚಂದ ಕೇಳಿದೆ ಸಸಿ. ನಿಮ್ಮ ಮಾವ ಮದುವಾದಾಗಿಂದ ಇಲ್ಲಿ ಗಂಟ ನನ್ನ ಜೊತೆ ಎಲ್ಲೂ ಬಂದೋರೇ ಅಲ್ಲ. ಈ ಮದುವೆ ಹಬ್ಬ ಹರಿದಿನ ಅನ್ನೋದ್ಬಿಟ್ರೆ ಅಂಗಡಿಗಳಿಗೆ ಈ ಇತ್ತೀಚೆಗೆಲ್ಲೋ ಕರ್ಕೊಂಡು ಹೋಯ್ತವ್ರೆ. ಆವತ್ತ ಹೇಳ್ಬೇಕಂದ್ರೆ ಇದು 2ನೇ ಸತಿಯೋ 3ನೇ ಸತಿಯೋ ನಿಮ್ಮ ಮಾವ ಇಂಥ ತಗೋಂತನಾರ ಬಾಯ್ಬಿಟ್ಟು ಹೇಳಿದ್ದು. ಏನು ಹೇಳ್ರಿ ಅತ್ತೆ, ಭಾಳ ಚಂದಕ್ಕೆ. ಎಷ್ಟು ಕೊಟ್ರತೆ? ರೇಷ್ಮೆ ಸೀರೆ ಕನ್ಸಸಿ 22,000 ತಗೊಂಡ. 22,000 ಆದರೂ ಸೀರೆ ಮಾತ್ರ ಮಾತಾಡೋಂಗಿಲ್ಲ ಬಿಡ್ರಿ. ನಾನು ನಿಮ್ಮ ಮಾವಂಗೆ ಅಂದೆ, ಮೂವಿ ಕೊಡೋಕೆ ಯಾಕೆ 22,000, ಕಮ್ಮಿ ತಗೊಳ್ರಿ ಅಂತವ. ಒಂದು 10-12 ರೂಪಾಯಿದು. ನಿಮ್ಮ ಮಾವ ಆ ಮದುವೆಗೆ ಅಂತಲೇ ಕೊಡ್ತಾ ಇರೋದು. ಹುಡುಗಿ ಮದುವೆಲಿ ಉಟ್ಕೊಳಕ್ಕೆ ಸಂದಾಕಿರ್ಲಿ ತಗೊಂತಾರೆ ನೋಡು. ಇನ್ನೇನವ ತಾಯಿ, ಮದುವೆಗೆ ಅಂತ ಕೊಟ್ಮೇಕೆ ಜಮೀನ್ದಾರು ಅಂಥದ್ದು ಕೊಟ್ಟರು ಮುಸ್ಕೊಳಕ್ಕಾಗತ್ತೆ? ಸಂದಾಕಿರೋದು ಕೊಡಕ್ಕೆ ಬಿಡುವೆ. ಇನ್ನೊಂದು 10 ರೂಪಾಯಿ ಏನು ಬಿಲ್ಡಿಂಗ್ ಕಟ್ತಾಳೆ ಅವಳು ಹೇಳೊಳಗೆ. ಅದು ಅಲ್ಲದೆಯ ಮದುವೆಯಲ್ಲಿ ಹುಡುಗಿ ಮದುವೆ ಹೆಣ್ಣಾಗಿ ಉಟ್ಕೊಳಕ್ಕೆ ಒಂದು ತೂಕ ಬಿಡುವೆ. ಅದು ದಿಟ ಭಾಳ ಚಂದಕ್ಕದೆ. ಉಟ್ರುವೆ 1 ಲಕ್ಷ ಹೋಗ್ಲಿ ಬಿಡ್ರತ್ತೆ. ನಾವೇನು ಪದೇ ಕೊಟ್ಟೇವ. ಮದುವೆಯಲ್ಲಿ ಒಂದು ಕಿತ ಕೊಟ್ಟರೆ ಆ ಹುಡುಗಿ ಎಂಜುಮನ್ ಗಂಟ ಮದುವೆ ಸೀರೆ ಜಮೀನ್ದಾರು ಕೊಡಿಸಿದ್ದು ಅಂತ ಉಟ್ಕೋತದೆ. ಹಾಂ ಸರೋತು, ಮಾವಂಗೂ ಸೊಸೆಗುವೆ. ಮನೆಗೆ ಯಾರು ಬಂದಿರಸಿ? ಯಾರು ಬಂದಿರಲತ್ತೆ. ಹಾಂ ಇವಾಗ ಮರ್ತೇ ಬಿಟ್ಟೆ ನೋಡ್ರಿ. ನಮ್ಮ ಹೊಸಮನೆ ಹತ್ರ ಸಾಕ ಮಾಡೋಲ್ಲ, ಅವಳು ಬಂದಿದ್ಲು. ಅನಿತಾನೂ ಕಿಶೋರನು ಬೆಳಿಗ್ಗೆನೋ ಜೋರಾಗಿ ಕಿರ್ಚಾಡ್ತಿದ್ರಂತೆ. ಅದಕ್ಕೆ ಏನೋ ಗೊತ್ತಿಲ್ಲ ಕಿರ್ಚಾಡ್ತಿರು ಏನು ಅಂತ ಕೇಳಿದ್ರು. ಹುಡುಗರಲ್ವಾ ಇವಾಗ ಮದುವೆ ಆಗವ, ಏನೋ ಕಿರ್ಚಾಡ್ತಿರ್ತಾವೆ ಬಿಡಿ ಅಂತ ಅಂದ್ಬಿಟ್ಟು ಕಳಿಸ್ದೆ. ಅಯ್ಯೋ ಈ ಕೆಟ್ಟ ನನ್ನ ಮಗ ಅಲ್ಲೋಗು ಶುರು ಮಾಡಿದ್ನೆ. ಎಂತ ಕಿತ್ತಾಡ್ಕೊಂಡ್ವೋ, ಎಂತನ್ ಕೊಡು ಅಂತ ತಿಳ್ಕೊಂಡು ಕಳಿಸ್ತಾಳೆ. ಆಗಲ್ಲ ಅಂತ ಅವನು ಅಂದಿರ್ತಾನೆ. ಹೊಡೆದ್ನೋ ಏನು ಕತ್ಯೋ. ನಿನ್ನ ಮಗಂದು ಕುಲ್ಗೆಟ್ ಕೆಲಸ ಎಲ್ಲೋದ್ರೂ ಬಿಡಲ್ಲ ಕಡೆ ರೀ. ನಾವೇ ಹೋಗ್ಬಿಟ್ಟು ಬರೋಣ ಯಾವಾಗಾರ, ಇಲ್ಲ ಅಲ್ಲೂ ಮರ್ಯಾದೆ ತೆಗ್ಬಿಡ್ತಾನೆ. ಒಂಚೂರು ಹೋಯ್ತಾ ಬರ್ತಾ ಇದ್ದೆ ಭಯ ಇರ್ತದೆ. ನೋಡ್ಗೆಜೆ ನಿನ್ನ ಮಗನ ಸುದ್ದಿಗೆ ನಾನು ಕರಿಬೇಡ. ಬೇಕಾದ್ರೆ ನೀನು ಸತೀಶನೂ ಹೋಗ್ಬಿಟ್ಟು ಬರ್ರಿ. ಹೇಳು ಅಕ್ಕಪಕ್ಕದಲ್ಲಿ ಹಿಂಗೆಲ್ಲ ಮಾಡಿ ಮರ್ಯಾದೆ ತೆಗಿಬೇಡ ಅಂತವ. ಆದ್ರೂ ಮಾವ ಪಾಪ ಅನಿತಾ, ಇವನೇನಾದ್ರು ಹೊಡೋರು ಬಿಡ್ಸ್ಕೊಳಕ್ಕೂ ಯಾರೂ ಇಲ್ಲ. ಏನು ಬೇಕಾಯ್ತೋ ಏನೋ. ನೀವು ಹೋಯ್ತಿರಲ್ಲ, ಅದೇನು ನೋಡ್ಬಿಟ್ಟು ಏನಾರು ಇದ್ರೆ ತೆಗೆದು ಕೊಟ್ಬಿಟ್ಟು ಬರ್ರವ. ಓಹೋ ಏನು ಮನೆ ಮಂದಿ ಎಲ್ಲ ಕುತ್ಕೊಂಡು ಮಾತುಕತೆಗೆ ನಿಂತ್ಬಿಟ್ಟಿದ್ದೀರಿ? ಏನು ನನ್ನ ಹೆಂಡ್ರ ಕೈಲಿ ಏನು ಅದೇ ಇಲ್ಲ ಪಟೇಲ? ಎಲ್ಲಿಗ್ಲ ಹೋಗಿದೆ ಇಷ್ಟತನ? ಸರೊತ್ತು ಬರ್ತಾ ಇದ್ದೀವಿ ಮನೆ ಕಡೆಗೆ. ಅಯ್ಯ ನಾನು ಜಮೀನ್ದಾರ ಹೇಳಿ ಆದ್ಮೇಲೆ ಊರು ಪಟೇಲ ಆಗೋದು ಬೇಡವೇ ಮಾವಯ್ಯ? ರೀ ಇದಕ್ಕೇನು ಕಮ್ಮಿ ಇಲ್ಲ. ಅದೇನು ವಿಷಯ ಅಂತ ನೆಟ್ಗೆ ಹೇಳ್ರಿ. ಅಯ್ಯ ಏನು ಹೇಳ ನಮ್ಮಿ, ಹೊಸ ಕೆಲಸ ಇತ್ತು ಹೋಗಿದ್ದೆ ಅದೇ. ನೀನೇನು ಯಾವುದೋ ಹೊಸ ಸೀರೆ ಇಟ್ಕೊಂಡಂಗಿದ್ದಿ? ಓಹೋ ರೇಷ್ಮೆ ಸೀರೆ ಇರಂಗದೆ. ಯಾರಿಗೆ ಟ್ಯಾಕ್ಸು? ಅತ್ತೆಗೋ ಮಾವಂಗೋ ಇಲ್ಲ ನನಗೆ ಕಾಯ್ತಾ ಇದೆಯೋ ಹಾಕಕ್ಕೆ? ಲೇ ತರಲೆ ನನ್ನ ಮಗನೇ, ಹುಡುಗಿ ಸೀರೆ ಇಟ್ಕೊಂಡಿದ್ರೆ ಟ್ಯಾಕ್ಸ್ ಹಾಕ್ತಾಗೇನಿಲ್ಲ? ಹೆಣ್ರಿಗೆ ಸೀರೆ ಕೊಡ್ಸು ಟ್ಯಾಕ್ಸ್ ಹಾಕ್ತಾಗೇನಿಲ್ಲ? ನಿಮ್ಮ ಮಾವ ಎಷ್ಟು ವರ್ಷ ನಾನು ಕೊಡ್ಸು ಹಂಗಾರೆ ಟ್ಯಾಕ್ಸು ಅಂತಾರೆ ಏನಿಲ್ಲ ಅದ? ಅತ್ತಮ್ಮ ಸುಮ್ಕಿರೋ. ನೀನು ಹಾಕ್ದಂಗೆ ಏನಾರ ನನಗೆ ಹಾಕ್ಬಿಟ್ರೆ ಅಷ್ಟೇ ನನ್ನ ಗತಿ. ನಮ್ಮ ಮಾವ ಹೋಗೋತು ತಡ್ದವ ನಿನ್ನ. ಅಲ್ಲಿ ನೋಡಕ್ತಾ ಅಲ್ಲೇ ನನಗೆ ಎಂತ ಮಾತಂತಾನೆ ನೋಡ್ರಿ ಅಲ್ಲಿ ಹೆಂಗಾಡ್ತಾವ ನಾನು. ಒಳ್ಳೆ ಮಾತಂದೆ. ನನ್ನ ಕಷ್ಟ ಈಗಲಾರ ಅರ್ಥ ಮಾಡ್ಕೊಂಡಲ್ಲ ಸತೀಶ. ಹಾಂ ಹೋಗೋಗು. ತರಲೆ ನನ್ನ ಮನೆ ಬಂದಿರೋದೇ ಸರಾತ್ರಿಗೆ ಹೋಗಿ ಉಂಡ್ಬಿಟ್ಟು ಮನಿಗೆ ಹೋಗ್ರಿ. ಸಸಿ ಊಟಕ್ಕೆ ಕೊಟ್ಬಿಟ್ಟು ಮನಿಗೆ ಹೋಗ್ರವ. ಅಲ್ಲೋಡ್ರು ಎಂತ ಮಾತಂದ್ಬಿಟ್ಟೈತಾರ ಅವ್ರಾ? ಏನೋ ನಾನು ಇವ್ರನ್ನ ಸೀರೆ ಕೊಡ್ಸಿ ಅಂತ ಹಿಡ್ಕೊಂಡು ನಿಂತ್ಕೊಂಡಿದ್ದಂಗೆ ನೋಡ್ದೇನತ್ತೆ. ಇಷ್ಟು ವರ್ಷ ಬೇಕಾಯ್ತು ದಿಟ ಈಚೆಗೆ ಬರೋಕ್ಕೆ. ತರಲೆ ನನ್ನ ಮಗನೇ ಹೋಗಿ ಉಂಡ್ಬಿಟ್ಟು ಮನಿಗೆ ಹೋಗು. ಏನು ಮೇಡಮ್ ಅವರೇ, ಎದ್ದು ಊಟ ಗಿಟ ಕೊಡ್ತಿರೋ ಇಲ್ಲ ಹಿಂಗೆ ಸೀರೆ ಗೀರೆ ನೋಡ್ಕೊಂಡು ಕುತ್ಕೋತಿರೋ? ಯಾರ್ದು ಸೀರೆ? ಸೀರೆ ಇದು 500 ಮಗಳಿಗೆ ಅಂತ ಮಾವಯ್ಯ ಮುಗಿ ಕೊಡೋಕ್ಕೆ ಅಂತ ತಂದಿರೋದು ರೇಷ್ಮೆ ಸೀರೆ. ಎಷ್ಟು ಚಂದಕ್ಕದೆ ನೋಡ್ರಿ. 22,000 ಅಂತೆ. ಹಾಂ 22,000ವಾ? ಅಯ್ಯೋ ನಮ್ಮ ಮಾವನ ತಲೆಯಲ್ಲಿ ಬುದ್ಧಿ ಇಲ್ಲ. 2 ಜೊತೆ ಬಂದಿರೋವು 22,000 ಕೊಟ್ಟು ಸೀರೆ ತಂದವನಲ್ಲ.
ಸುಮ್ ಕೂತ್ಕೊಳ್ರಿ, ನಿಮ್ಗೆ ಯಾವಾಗಲೂ ಹಿಂಗೆಯಾ. ನನಗೆ ಈ ಸೀರೆ ಸ್ಯಾನೆ ಇಷ್ಟ ಆಗದೆ. ಓ, ಈ ಸೀರೆ ಅಷ್ಟಿಷ್ಟ ಆಯ್ತೆ ನಮ್ಮಿ. ಸರಿ, ಇವಾಗ ಆ ಹುಡುಗಿ ಮದುವೆ ಅದಲ್ಲ, ಆ ಹುಡುಗಿ ಕೊಟ್ಬಿಡು. ಆಮೇಲೆ ಮುಂದಿನ ವರ್ಷ ಮಾಲಮಿಗೆ ನಿಂಗೆ ಇಂಥದ್ದೇ ಕೊಡಿಸ್ತೀನಿ. ಏನು ಬೇಗಂ, ಬೆಳಿಗ್ಗೆನೆ ಪುರ್ಸೊತ್ತಾಗಿದ್ದಿ, ಕೆಲಸ ಎಲ್ಲ ಮುಗಿಸ್ಬಿಟ್ಟ? ಅಯ್ಯೋ ಜಾಂದುಕಮ್ಮ, ರಚಿಗೆ ಸಾರಿಗೆ ಹುಳಿದ್ಬಿಟ್ಟಿತ್ತು. ಅದೇ ಮಟನ್ದಕ್ಕೆ ಸಾರು ಬೆಳಿಗ್ಗೆ, ಅದಕ್ಕೆ ಬಿರಿಯಾನಿಗೆ ಮಾಡಿಬಿಟ್ಟು ಡಬ್ಬಿಗೆ ಕೊಟ್ಟು ಕಳಿಸ್ಬಿಟ್ಟು. ಇನ್ನೇನು ಕೆಲಸ, ನಾವು ಇದ್ದಿದ್ದನ್ನು ತಿನ್ಬಿಟ್ಟು ಈ ಕಡೆ ಬಂದ್ವಿ. ಓಹೋ, ಬೆಳಿಗ್ಗೆನೆ ಬಿರಿಯಾನಿ ಸರಿಯಾಗಿ ಬಾರಿಸಿದ್ದಿ. ರಾತ್ರಿ ಮಟನ್ ಸಾರು ಉಳಿದಿತ್ತು ಅಂತಲ್ಲ, ಅದಕ್ಕೆ ಬಿರಿಯಾನಿ ಮಾಡ್ದಾ? ಅರೆ ಜಾಂದುಕಮ್ಮ, ಮಟನ್ ಸಾರಿಗೇನೆ ಬಿರಿಯಾನಿ ಮಾಡಿದ್ದು. ಬಿರಿಯಾನಿ ಬೇರೆ, ಮಟನ್ ಸಾರು ಬೇರೆ ಅಲ್ಲ. ಅದೇ ಬೇಗ ನಾನು ಹೇಳ್ತಿರೋದು, ಮಟನ್ ಸಾರು ಉಳಿದಿತ್ತಲ್ಲ, ಅದಕ್ಕೆ ಬಿರಿಯಾನಿ ಬಿಸಿ ಬಿಸಿ ಮಾಡಿ ಮಟನ್ ಸಾರು ಹಾಕಿ ಕಳಿಸ್ತಾ? ಅಲ್ಲ ಜಾಂದುಕಮ್ಮ, ಮಟನ್ ಸಾರಿಗೆ ಉಳಿದಿತ್ತು, ಅದಕ್ಕೆ ಬಿಸಿಯನ್ನು ಮಾಡಿದ್ವಿ. 2 ಸೇರು ಕಲಸಿದ ತಕ್ಷಣ ಬಿರಿಯಾನಿ ಆಯಿತು. ಅದನ್ನು ಡಬ್ಬಿಗೆ ಹಾಕಿ ಕಳಿಸಿದ್ದು. ಹಾಂ, ಹಂಗಾ? ಸರಿ, ನಮ್ಮ ಕಡೆ ಕೆಲವರು ಬಿಸಿಬೇಳೆ ಬಾತ್ ಮಾಡ್ತಾರೆ, ಹಂಗಾಯ್ತು. ಅದು ಹಿಂಗೆ? ಓ, ನಿಮ್ದಕ್ಕೆ ನಮ್ಮ ಥರನೇನಾ? ರಾತ್ರಿಗೆ ತರಕಾರಿ ಸಾಂಬಾರು ಮಿಕ್ಕಿರೆ ಬೆಳಗ್ಗೆ ಬಿಸಿಯನ್ನಾಗಿ ಮಾಡಿ ಮಿಕ್ಸ್ ಮಾಡಿ ಅದು ಬಿಸಿಬೇಳೆ ಬಾತು. ಓಹೋ, ಹಂಗೆಯಾ? ಹೆಚ್ಚಾಗೆ ಹೆಚ್ಚಾಗೆ. ಅಂದಂಗೆ ಜಾಂದುಕಮ್ಮ, ಮುರುಳಿ ಯಾವಾಗ ಬರೋದು? ಇನ್ನೇನು ಇವತ್ತು ನಾಳೆ ಬತ್ತನ್ ಬೇಗಂ. ಯಾಕೆ, ಏನಾಗಬೇಕಾಗಿತ್ತು? ಹಾಗೇನೂ ಇಲ್ಲ, ನಮ್ದಕ್ಕೆ ಅದು ಸುಮ್ಕೆ ತಿಳ್ಕೊಳ್ಳೋಣ ಅಂತ. ನಿಮ್ಮ ಮಗ ಅದಕ್ಕೆ ನಮ್ಮನ್ನ ನೋಡಿದ್ರೆ ಗುರುಗುರು ಅಂತಾರೆ, ಅದಕ್ಕೆ. ಅಂದಂಗಿದೇನು ಕವರ್ ಹಿಡ್ಕೊ ಬಂದಿದೆಯಲ್ಲ? ಅಯ್ಯೋ ಜಾಂದುಕಮ್ಮ, ಹೂವಾಗೆ ಬಂದಿತ್ತು, ಚೆನ್ನಾಗೇ ಇತ್ತು ಮಲ್ಲಿಗೆ ಹೂವು, ಅದಕ್ಕೆ ತಗೊಂಡಿದ್ದೀವಿ. ಆದರೆ ಏನು ಮಾಡೋದು, ಅರೆ ಇಸ್ಕಿ ನಮಗೆ ಕಟ್ಟಕ್ಕೆ ಬರೋಕ್ಕಿಲ್ಲ. ಬಿಡಿ ಹೂವಾಗೆ ಕಡಿಮೆಗೆ ಸಿಕ್ತು ಅಂತ ತಗೊಂಡ್ಬಿಟ್ಟೆ. ಅಯ್ಯೋ, ಒಳ್ಳೆ ಕತೆ ಬಂತು. ಕಟ್ಟಕ್ಕೆ ಬರೋಕ್ಕಿಲ್ಲ ಅಂದ್ರೆ ಇನ್ಯಾಕೆ ತಗೊಳಕೋದೆ? ಈಗೇನು ಮಾಡ್ತೀಯ? ಅರೆ ಜಾಂದುಕಮ್ಮ, ನಿಮ್ದಕ್ಕೇನು ಕಟ್ಟಕ್ಕೆ ಬರೋಕ್ಕಿಲ್ಲ? ಅಯ್ಯ, ನನಗೆ ಕಟ್ಟಕ್ಕೆ ಬರೋಕ್ಕಿಲ್ಲ, ನಾನು ಚೆನ್ನಾಗೇ ಕಟ್ತೀನಿ. ಒತ್ತಾಗಿ ಹೆಂಗೆ ಕಟ್ತೀನಿ ಗೊತ್ತೇ? ಹಾರ ಹಾರ ಇದ್ದಂಗೆ ಇರಬೇಕು. ಹಾಂ ನೋಡಿ, ಅದಕ್ಕೆ ನಮ್ದಕ್ಕೇನೆ ತಗೊಂಡು ಸೀದಾ ಈ ಕಡೆಗೆ ಬಂದಿದ್ದು. ಯಾಕೆ? ಅದೇ ನಿಮ್ದಕ್ಕೆ ಕಟ್ತಿರಲ್ಲ ಒತ್ತಾಗಿ ಹಾರ ಥರ, ಅದಕ್ಕೆ ಕಟ್ಟಿಸ್ಕೊಂಡು ಹೋಗೋಣ ಅಂತ. ಬೇಗಂ ಹೋಗೋಕು, ಕೆಲಸ ನೋಡು, ನಂಗೆ ಕೆಲಸ ಅದೇ, ನಾನು ಇವಾಗ ಕಟ್ಕೊಂಡು ಕುತ್ಕೊಳ್ಳಲ್ಲ. ಅರೆ ಜಾಂದುಕಮ್ಮ, ನಿಮ್ದಕ್ಕೆ ನಮ್ಮ ಥರ ಕಟ್ಟಕ್ಕೆ ಬರೋಕ್ಕಿಲ್ಲ ಅಂತ ಹೇಳಿ. ಕಟ್ಟಕ್ಕೆ ಬಂದರೆ ಅದು ಹೆಂಗೋ ಹೇಳಿರಲ್ಲ, ಹಾರ ಥರ ಕಟ್ ತೋರಿಸಿ ನೋಡೋಣ. ಓ, ಏನು ನನಗೇನು ಆಟ ಆಡಿಸ್ತಿದ್ಯಾ? ಇದೆ ನನಗೇನು ಕಟ್ಟಕ್ಕೆ ಬರೋಕ್ಕಿಲ್ಲ ಅಂತ ಅನ್ಮಾನುವ, ಇಲ್ಲ ಕಟ್ಕೊಡು ಅಂತ ಕೇಳ್ಕೊತಿದ್ಯೋ? ಅರೆ ಜಾಂದುಕಮ್ಮ, ನೀವು ಹೆಂಗಾನ ತಿಳ್ಕೊಳ್ಳಿ, ನೀವು ನಮ್ದಕ್ಕೆ ಒಂಥರ ಚಿಕ್ಕಮ್ಮಗೆ ಇದ್ದಂಗೆ, ನೀವು ಕಟ್ಕೊಡ್ಬೇಕು. ಅಮ್ಮ, ಅರೆ ಮುರಳಿ ಇವತ್ತೇ ಬಂದೇನೋ, ಬಾರು ಬಾರು. ಓಹೋ, ಏನು ಬೂಬಮ್ಮ? ಮುರಳಿ ಚೆಂದಾಕಿದ್ಯಾ? ನಾನು ನಿಮಗೆ ಅಮ್ಮ ಒಬ್ಬರೇ ಇರ್ತಾರೆ ಅಂತ ಬಂದೆ. ನನ್ನ ಹೆಸರು ಬೂಬಮ್ಮ ಅಲ್ಲ, ನಿಮಗೆ ಗೊತ್ತಿಲ್ವಾ? ಬೇಗಂ ಬೇಗಂ. 2 ಒಂದೇ. ಏನು ಬಂದಿದ್ದೀರಿ ಗಂಟ? ಏನಿಲ್ಲ ಕಣ, ಅದೇನೋ ಹೂವ. ಅರೆ ಜಾಂದುಕಮ್ಮ, ಹೂವ ನಿಮ್ದಕ್ಕೆ ಅಂತ ತಗೊಬಂದಿದ್ದು, ತಗೊಳ್ಳಿ. ನಾಳೆ ನಿಮ್ದಕ್ಕೆ ದೇವ್ರ ಪೂಜೆಗೆ ಆಗುತ್ತೆ, ಇಟ್ಕೊಳ್ಳಿ. ಬರಲಾ? ಬೇಗಂ ಇದೇನಿದು ಕಟ್ಕೊಡು ಅಂದ್ಬಿಟ್ಟು ಈಗ ಹಿಂಗೆ ದೊಯ್ತಿದ್ದೀರಾ? ಕುತ್ಕೋ. ಏನಂತೆ? ಏನು ಕಟ್ಕೊಡ್ಬೇಕು? ಅರೆ ನಮ್ದಕ್ಕೆ ಕಟ್ಕೊಡು ಅಂತಲ್ಲ, ಕಟ್ಕೊಂಡು ನಿಮ್ದಕ್ಕೆ ಮುಡ್ಕೊಳ್ಳಿ ಅಂತ ಹೇಳಿದ್ದು. ಜಾಂದುಕಮ್ಮ, ಬರಲಾ ನಾನು? ಅಯ್ಯ ಅಮ್ಮ, ಈ ಬೂಬಮ್ಮಂಗೆ ತಲೆಗೆ ಕೆಟ್ಟೋಗದ? ಒಳ್ಳೆ ಉಚಿತವಾಗಿ ಆಡ್ಬಿಟ್ಟು ಹೊಟ್ಟೋಯ್ತಲ್ಲ. ಅಯ್ಯೋ, ಒಳ್ಳೆ ಹುಡುಗ, ನಿನ್ನ ನೋಡಿ ಹಂಗೆ ಆಡಿದ್ಲು. ಹೂವು ಕಟ್ಟಕ್ಕೆ ಬರೋಕ್ಕಿಲ್ಲ, ಹುಸಿ ಕಟ್ಕೊಡು ಅಂತ ನನ್ನ ತಲೆ ತಿಂತಿದ್ಲು. ಈಗ ನೀನು ಬಂದೆ ನೋಡು, ಹೂವನೂ ಬಿಟ್ಬಿಟ್ಟು ಹೊಡ್ಬಿಟ್ಲು ನೋಡು. ಹೆಂಗದು ನೋಡು ಭಯ. ಸರಿ ಬರಮ್ಮ, ಊಟ ಕೊಟ್ಟೆ ಸಿಗ್ತದೆ. ನಾನು ಕೈ ಕಾಲು ತೊಳ್ಕೊಬತ್ತೀನಿ, ಅದು ಅಷ್ಟೊತ್ತಿಗೆ ಊಟ ಹಾಕಿಕ್ಕರು. ಅಯ್ಯೋ, ಒಳ್ಳೆ ಬೇಗಂ. ನನ್ನ ಮಗನಿಗೆ ಆಚೆ ಊಟ ಎಲ್ಲೂ ಇಷ್ಟ ಆಗಿಲ್ಲ ಅನಿಸ್ತದೆ, ಅದಕ್ಕೆ ಬತ್ತಿದಂಗೆ ಹೊಟ್ಟೆ ತಿಂತವನಿ. ಹೋಗಿದ್ದೇನೆ ಜಾನಕಿ ಮನೆಗೆ, ಏನಂದ್ಲೋ? ಅಯ್ಯ, ಹೋಗಿದ್ದೆ ಕಣ್ರಿ. ನಿಮ್ಮ ತಂಗಿ ಆಡಿದ ಮಾತಿಗೆ ಇನ್ನೊಂದು ದಿವಸ ಅವಳ ಮನೆ ಬಾಗ್ಲಿಗೆ ಹೋಗ್ಬಾರ್ದು, ಹಂಗೆ ಮಾತಾಡಿ ಕಳ್ಸಿದ್ಲು. ಏನ? ಜಾನಕಿ ಹಂಗೆ ಮಾತಾಡಿದ್ಲಾ? ಏನಂದ್ಲು? ನೀನೇನಂದೆ? ನಾನೇನು ಕೇಳಿದೆ? ಹೋಗಿ ಕೇಳಿದೆ, ನೋಡಮ್ಮ ನಮ್ಮ ಮಗಳಿಗೆ ಹಿಂಗೆ ಗಂಡು ನೋಡ್ತಾ ಇದ್ದೀವಿ, ನಿಮ್ಮ ಮನೆಗೆ ಕೊಡಬೇಕು ಅಂತ ನಿಮ್ಮ ಅಣ್ಣಂಗೆ ಇಷ್ಟ, ಮಾಡ್ಕೋ ಅಂತ ಅಂದೆ. ನೋಡಿದ್ರೆ ಮಕ್ಕಳು ಕೊಡ್ದಂಗೆ ನಾನು ಬೇರೆ ಕಡೆ ಹೆಣ್ಣು ನೋಡ್ಕೊಂಡು ಬಂದಿದ್ದೀನಿ ಅಂತ ಹೇಳ್ಬಿಟ್ಲು. ಏನು? ನನ್ನ ಮಗಳನ್ನ ಅವ್ರ ಮನೆ ಬಾಕ್ಲು ಕೊಡ್ತೀನಿ ಅಂತ ನಾವೇ ಹೋಗಿ ಕೇಳಿದ್ರು ಇನ್ನೊಂದು ಮನೆ ಹೆಣ್ಣು ನೋಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿದ್ಲ. ಅಷ್ಟೊಂದಾಗೈತಾ ಅವ್ರಮ್ಮ ಮಗನಿಗೆ? ಇವಾಗ ಅದೇನೋ ನಡೆಸ್ತಾವನಲ್ಲ, ಅದರಿಂದ ತಲೆನೇ ನಿಲ್ಲಲ್ಲ ಅವನಿಗೆ. ಭಾಳ ದುರಂಕಾರ ಆಗದವ ಮಗನಿಗಿಬ್ರಿಗೂ. ನಾನಾಗೋಗಿ ಕೇಳಿದ್ರು ಹಂಗಂತಾಳೆ ನಿಮ್ಮ ತಂಗಿ. ಸರಿ ಒಂದು ಸತಿ ನಾನು ಹೋಗಿ ಮಾತಾಡ್ತೀನಿ ಇರು. ನಿಮ್ಮನ್ನು ಕಳಿಸಿದ್ದಕ್ಕೆ ಏನೋ ಬಾಯಿ ಬಂದಂಗೆ ಮಾತಾಡಿರ್ಬೇಕು. ನಾನು ಹೋಗಿ ಮಾತಾಡಿದ್ರೆ ಈ ಕೆಲಸ ಆಗಾಯ್ತದೆ. ಸೌಮ್ಯ ಎಲ್ಲೋದ್ಲು? ನಿನ್ನ ಮಗ ಎಲ್ಲ? ಸೌಮ್ಯ ಒಳಗೋಳೆ, ರಾಕೇಶ್ ಅಂಗಡಿಗೆ ಹೋದಾಗಲೇ ನಿಮ್ಮನ್ನು ಬರೋಕ್ಕೆ ಹೇಳ್ಬಿಟ್ಟೋದ. ಲೋಡ್ ಬರ್ತದಂತೆ, ಕಾಸು ಕೊಡ್ಬೇಕಂತೆ. ಅದು ಯಾಕೆ?
₹1 ಅವ್ನ ಕೈ ಕೊಡ್ತೀರಾ, ಹಂಗೆ ಎತ್ಕೊಬಂದ್ಬಿಡ್ತೀರಾ? ಯಾಕೆ ಅಂದರೆ ಈ ಮನೆ ಅಧಿಕಾರ ಇನ್ನೂ ನನ್ನ ಕೈಲೇ ಇದೆ, ನಿನ್ನ ಮಗನ ಕೈ ಕೊಟ್ಟಿಲ್ಲ ಅದಕ್ಕೆ. ಸರಿ ಯಾವಾಗ ಹೋಯ್ತೀರಿ ನಿಮ್ಮ ತಂಗಿ ಮನೆಗೆ? ನಾವು ಬರಬೇಕೋ ಇಲ್ಲ ನೀವೇ ಹೋಯ್ತಿರೋ? ನೀನು ಬಾ, ಸೌಮ್ಯ ಏನು ಬೇಡ, ನಾನು ನೀನು ಹೋಗಿದ್ದು ಮಾತಾಡ್ಕೊ ಬರೋಣ. ಅವನಿರಲಿಲ್ವಾ ಮಗ? ಇಲ್ಲ, ನಾವು ಹೋಗಿದ್ದು ಹಿಂದಿನ ದಿವಸನೇ ಏನೋ ಟ್ರಿಪ್ಗೆ ಹೋಗಿದ್ದಂತೆ. ಇಲ್ಲ ಅಂತೇಳಿ ನಿಮ್ಮ ತಂಗಿ ಒಬ್ಬಳೇ ಇದ್ಲು, ಕೇಳಿದ್ದಕ್ಕೆ ಹಾಗಂದ್ಲು. ಯಾವ ಊರಲ್ಲಿ ನೋಡೋರಂತೆ ಹುಡುಗಿನ? ಆಲೆ ಮಾತುಕತೆ ಎಲ್ಲ ಮುಗೀತು? ನಮ್ಮ ಹತ್ರ ನೋಡೋರು ಸಂಬಂಧ ಆಗೇ ಹೋಗೋದೆ ಅಂತಾಳೆ. ನೋಡೋರು ಮಾತುಕತೆ ಮುಗೀತಾ ಅಂದರೆ ಇನ್ನೂ ಇಲ್ಲ, ನಿಮ್ಮನ್ನೆಲ್ಲ ಕರಿತೀರಾ ಮಾಡ್ತೀನಾ ಅಂತಾಳೆ. ಏನು ಮಾತಾನೋ ಏನು ಮಾತೋ ಒಂದು ಅರ್ಥ ಆಗಲ್ಲ ನಿಮ್ಮ ತಂಗಿದು. ಏನು ಬರೀ ನೋಡ್ಕೊ ಬಂದಿದ್ದಕ್ಕೇನೆ ಆಲೆ ಹೆಣ್ಣಾಗೋಗದೆ ಅಂದ್ರ ಇನ್ನು ಮಾತುಕತೆ ಆಗ್ತೀರಾ? ನನ್ನ ಮಗಳಿಗೆ ಏನಂತೆ ಕೊರತೆ? ಈ ಯಾವನೋ ಕರ್ಕೊಬಂದು ಮನೆಗೆ ತುಂಬಿಸ್ಕೊಳ್ಳೋ ಬದಲು ನನ್ನ ಮಗಳನ್ನ ಮಾಡ್ಕೊಳಕ್ಕೆ ಏನಂತ ಅವಳಿಗೆ? ನಮಗೇನು ಗೊತ್ತು, ನೀವೇ ಹೋಗಿ ಕೇಳಿ. ಸರಿ ನಾನು ಅಂಗಡಿ ಹತ್ರ ಹೋಗಿದ್ದು ಬರ್ತೀನಿ, ರೆಡಿಯಾಗು, ಹೋಗ್ಬಿಟ್ಟು ಬರೋಣ. ಒಂದು ಮಾತು ಕೇಳೋಣ. ಅಲ್ಲ, ನಾವೇನೋ ಒಬ್ಬನೇ ಮಗ ಈಗ ಚೆನ್ನಾಗಿ ಸಂಪಾದನೆ ಮಾಡ್ತಾನೆ, ನಮ್ಮ ಮಗಳನ್ನ ಮಾಡ್ಕೊಳ್ಳಿ ಅಂತ ನಾವಾಗೆ ಮನೆ ಬಾಕ್ಲಿಗೆ ಹೋಗಿ ಕೇಳಿದ್ರು ಆಗಲ್ಲ ಅಂದವ್ರೆ. ಇನ್ನು ಮೇಲ್ ಬಿದ್ದು ನಾವು ಮಾಡಿಕೊಟ್ರೆ ನಾಳೆ ದಿವಸ ಹೆಚ್ಚು ಕಡಿಮೆ ಆದರೆ ಒಂದು ಮಾತು ಬರಲ್ವೇ? ಸುಮ್ಮನೀರೇ, ನನ್ನ ಮಗಳು ನನ್ನ ಕಣ್ಣು ಮುಂದೆ ಇರಬೇಕು. ಅದು ಅಲ್ಲದೆಯಾ ಅವ್ರ ಅಪ್ಪನಂಗೆ ಇವನು ಪೋಲಿ ಅಲ್ಲ, ಬುದ್ಧಿವಂತ, ಚೆನ್ನಾಗಿ ಸಂಪಾದನೆ ಮಾಡ್ತಾನೆ. ನನ್ನ ಮಗಳು ನಾಳೆ ನೆಮ್ಮದಿಯಾಗಿರ್ತಾಳೆ. ನಿನಗೆ ಇವೆಲ್ಲ ಗೊತ್ತಾಗಲ್ಲ, ಸುಮ್ಮನೆ ಇರು. ಸರಿ ನಾನು ಅಂಗಡಿ ಹತ್ರ ಹೋಗಿದ್ದು ಬರ್ತೀನಿ, ಬೇಗ ರೆಡಿಯಾಗು. ಆಮೇಲೆ ಆಚೆ ನಿಲ್ಲಿಸ್ಬಿಟ್ಟು ನೀನು ಒಳಗಡೆ ಒಂದು ನಿಮಿಷ ಅಂದ್ಕೊಂಡು ನಿಂತ್ಕೋಬೇಡ.